ಸ್ಪಷ್ಟವಾಗಿ ಅನ್ನಿಸ್ತದೆ. ಅಡ್ಡ ಮತನ ಹಾಕ್ತಾರಪ್ಪ ಅಂದ್ರೆ ಪಕ್ಷದ ಭಯ ಇಲ್ಲ, ಹೈಕಮಾಂಡದ ಭಯ ಇಲ್ಲ. ಯಾಕಂದ್ರೆ ಏನು ಬಂದರೂ ಎದುರಿಸ್ತೀವಿ ಅನ್ನುವಂಥ ದಿಟ್ಟ ಮನೋವೃತ್ತಿ ಅವರಲ್ಲದ. ನಾವು ತಪ್ಪು ಮಾಡೋದ್ರಿಗೆ ಗೊತ್ತಿದ್ದು ಮಾಡಿದ್ದಾರೆ ಅಂದರೆ ನಾವು ಅದನ್ನ ಎಸ್ಕೇಪ್ ಆಗ್ತೀವಿ ಅಂತೇಳಿ. ಇಂಥ ಪ್ರಸಂಗದಲ್ಲಿ ಅವರನ್ನು ತಂದು ನೀವು ಎನ್ಕ್ವೈರಿ ಮಾಡಿ ಅವ್ರ ಪಕ್ಷದಿಂದ ಹೊರಗೆ ಹಾಕಿದರೆ ಅದನ್ನ ನಾವು ಬೆಟ್ಟ ಯಾರಿಗಂದ್ರೆ BJPಗೇನ ಅದು ಎರಡು ಮಾತಿಲ್ಲ. ಅದಕ್ಕಾಗಿ ಈಗಂತ ಇಬ್ಬರ ಮೇಲೆ ಟಾರ್ಗೆಟ್ ಮಾಡಿದಿರಿ. ಒಬ್ಬ ಅಶೋಕ್ ಅವ್ರಿಗೆ, ಅಶೋಕ್ ಮೇಲೆ, ಇನ್ನೊಂದು ವಿಜೇಂದ್ರ ಅವ್ರ ಮೇಲೆ. ಅವರು ಮತ್ತು ಅದೇ ಕಾಲಕ್ಕೆ ಅವ್ರನ್ನೂ ನೀವು ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲೂ ವಿಜೇಂದ್ರ ಅವರನ್ನು. ಯಾಕಂದರೆ 2028 ಚುನಾವಣೆಯಲ್ಲಿ ಅವರ ಅಪ್ಪ ಅನ್ನೋದು ಭಾಳ ಅನಿವಾರ್ಯ ಆಗ್ತದೆ ಅನ್ನೋದು ಭಾಳ ಮುಖ್ಯದಿಲ್ಲ. ಅದೇ ಕಾಲಕ್ಕೆ ಕರ್ನಾಟಕದಲ್ಲಿ ರಾಜ್ಯದ ಒಂದು ಮುಖ ಇಲ್ಲ ಇಲ್ಲಿ ಒಬ್ಬ CM ಆಗುವಂಥದ್ದು. ಹೀಗಾಗಿ ಯಡಿಯೂರಪ್ಪನವರ ಮುಖ BJPಯಲ್ಲಿ ಅನಿವಾರ್ಯ ಅದ. ಈ ಎಲ್ಲ ನೆನಗಟ್ಟಿನಲ್ಲೇ ಯಡಿಯೂರಪ್ಪನವ್ರನ್ನ ತೆಗೆದುಹಾಕೋದು ಕಷ್ಟ ಅದ, ಅವ್ರ ಮಗಳನ್ನ ತೆಗೆದುಹಾಕೋದು ಕಷ್ಟ ಅದ, ಅಶೋಕ್ ಅವ್ರನ್ನ ತೆಗೆದುಹಾಕೋದು ಕಷ್ಟ ಅದ. ಹೀಗೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದಾಗೆ ಈ ಅಡ್ಡ ಮತದಾನ ಚರ್ಚೆಗಿಂತಲೂ ಹೆಚ್ಚಿಗೆ ಜನರ ಸಮಸ್ಯೆಗಳನ್ನು ತೆಗೆದುಕೊಂಡ ಸರ್ಕಾರದ ವಿರುದ್ಧ ಭಾಳ ದಿವಸದಲ್ಲಿ 2 ವರ್ಷ ಆಹಾರದ್ರಾಗ ಬರ್ತದೆ. ಅಷ್ಟೊಳಗೆ ನಿಮ್ಮ ಒಂದು ವ್ಯಕ್ತಿತ್ವವನ್ನು BJP ವ್ಯಕ್ತಿತ್ವವನ್ನು ಹೆಚ್ಚು ಮಾಡ್ಕೊಳ್ಳೋಂಥ ಕೆಲಸ ಆಗಬೇಕಾಗಿದ್ದು ಮತ್ತೇನೆಲ್ಲ ಅದು ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ. ಯಾಕಂತಂದ್ರೆ ಇಲ್ಲಿ ಹೊಣೆಯಂತಿ ಅಧ್ಯಕ್ಷ ಮತ್ತು ಇನ್ನೊಬ್ಬರು ನಮ್ಮ ವಿರೋಧ ಪಕ್ಷದ ನಾಯಕರು ಹಾಕಿದ್ರಿ ಯಾರು ಮೊನ್ನೆ ಬಂದಾಗ ನಮ್ಮ ನಿತಿನ್ ನವೀನ್ ಅವರು ಅಥವಾ ಅಲ್ಲಿ ಇನ್ನೊಂದು ಕರ್ನಾಟಕ ನೋಡುವಂಥ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು. ಆದರೆ ನೆನಪು ಹಿಡ್ಕೊಳ್ಳೋಂಥದ್ದು ಏನಪ್ಪ ಅಂತಂದ್ರೆ ಏನು 6 ಜನ ಇದ್ದಾರೆ ಅಡ್ಡ ಮತದಾನ ಹಾಕಿದವರು ಇದ್ದಾರೆ, ಅವರನ್ನು ಪಕ್ಷದಿಂದ ತೆಗೆದುಹಾಕೋದು ಯೋಗ್ಯನ ಅಥವಾ ಅವರಿದ್ದರೆ ಏನು ಲಾಭ ಅನ್ನೋದನ್ನು ಮತ್ತೊಂದು ಚರ್ಚೆ ಮಾಡ್ತಾ ಆಗುವ ಹಾನಿಯನ್ನು ತಪ್ಪಿಸಿಕೊಳ್ಳುವಂಥ ಕೆಲಸ BJP ಮಾಡಬೇಕಾಗಿದೆ. ಯಾಕಂದ್ರೆ BJPಗೆ ಕರ್ನಾಟಕದಲ್ಲಿ ಒಬ್ಬ ನಾಯಕತ್ವದ ಮುಖ ಇಲ್ಲ ಅನ್ನೋದನ್ನು ಯಾರಾದರೂ ಒಪ್ಪಬೇಕಾಗಿದೆ. ಈಗ ಇರುತ್ತಿರುವಂಥ ಯಡಿಯೂರಪ್ಪನವ್ರು ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೇಳಿ ಅವರಿದ್ರಪ್ಪ ಅಂದ್ರೆ ಆಶಯದ ಉಳಿದವ್ರು ಇಲ್ಲಂತಲ್ಲ. ಅದು ತಮ್ಮ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬರುವಂಥವ್ರು ಇದ್ದಾರೆ. ಜೊತೆಗೆ ಒಂದು 10-20 ಜನರನ್ನು ಶಾಸಕರಿಗೆ ಆಯ್ಕೆ ಮಾಡ್ಕೊಂಡು ಬರುವಂಥವ್ರು ಎಷ್ಟು ಜನ ಇದ್ದಾರೆ ಅನ್ನೋ ಸಹಿತ ಇಲ್ಲಿ ಮುಖ್ಯ ಆಗ್ತದೆ. ಈ ಎಲ್ಲ ದಿಶೆಯಲ್ಲಿ ಅಡ್ಡ ಮತದಾನ ಬಗ್ಗೆ ಅನಗತ್ಯ ಚರ್ಚೆ ಮಾಡ್ತಾ ಹೋಗಿದ್ಲು. ಅದರ ಬದಲಾಗಿ ಫಾರ್ಮೇಷನ್ ತೊಗೊಂಡು ಅದನ್ನು ಅಲ್ಲೇ ಬಿಟ್ಟು ಅನೇಕ ಸಮಸ್ಯೆಗಳಿದ್ದಾವೆ, ತಪ್ಪುಗಳಿದ್ದಾವೆ ಕಾಂಗ್ರೆಸ್ಸನ್ನು. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ 2022ರಲ್ಲಿ ಏನೋ ಒಂದಿಷ್ಟು ಗೆಲ್ಲುವ ಸಾಧ್ಯತೆಗಳು ಹುಟ್ಟಬಹುದು. ಇಲ್ಲಾಂದ್ರೆ ಮತ್ತೆ ಕಷ್ಟ.